ಇನ್ನು ಬಿಗ್ ಫೈವ್ ನ್ಯೂಸ್ನಲ್ಲಿ ಎರಡನೇ ಟಾಪ್ ಸ್ಟೋರಿಯನ್ನ ಗಮನಿಸ್ತಾ ಹೋಗೋಣ. ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಕುತೂಹಲ ಮತ್ತು ಚರ್ಚೆಗೆ ಕಾರಣ ಆಗ್ತಾ ಇರೋದು ಈ ನಾಯಕತ್ವ ಬದಲಾವಣೆ ವಿಚಾರ. ಇವತ್ತಲ್ಲ ನಾಳೆ ಡಿಸಿಎಂ ಆಗಿರುವಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ, ಆಗೇ ಬಿಟ್ರು ನೋಡಿ ಅಂತೆಲ್ಲ ಅವ್ರ ಬೆಂಬಲಿಗರು ಮಾತಾಡ್ತಾ ಇರ್ತಾರೆ. ಈಗ ನೋಡಿದ್ರೆ ಏಕಾಏಕಿಯಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಾಗಾದ್ರೆ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ? ಆ 5 ಅಸ್ತ್ರ ಪ್ರಯೋಗವನ್ನ ಮಾಡ್ತಾರಾ? ಸಂಜೆಯ ವೇಳೆಗೆ ಸೋನಿಯಾ ಗಾಂಧಿ ಭೇಟಿಯಾಗುವಂತ ಸಾಧ್ಯತೆ ಇದೆ. ಹೈ ನಾಯಕರ ಮುಂದೆ ಪ್ರಮುಖ 5 ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಸಜ್ಜಾಗಿದ್ದಾರಂತೆ. ಹಾಗಾದ್ರೆ ಆ 5 ವಾದಗಳು ಏನು? ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಇದೇ ಸಕಾಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ವಾದ ಮಾಡ್ತಾ ಇದ್ದಾರೆ. ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀವು ನೀಡಲೇಬೇಕು ಅನ್ನೋದು ಮನವಿ. ಕಾಂಗ್ರೆಸ್ನಲ್ಲಿ ಎದ್ದಿರುವ ನಾಯಕತ್ವ ಗೊಂದಲವನ್ನ ನಿವಾರಿಸಿ. ನಾಯಕತ್ವ ವಿಚಾರದಲ್ಲಿ ವಿಪಕ್ಷಗಳು ಒಗ್ಗಟ್ಟಾಗುತ್ತಿವೆ, ಹೀಗಾಗಿ ಬಗೆಹರಿಸಿ. ಸಿಎಂ ಬದಲಾಗಬೇಕೆಂದು ಹಲವರ ಬಯಕೆ ಇದೆ, ಅವರ ತಾಳ್ಮೆಯನ್ನ ಪರೀಕ್ಷಿಸೋದು ಬೇಡ ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಹೇಳುವಂತ ಸಾಧ್ಯತೆ ಇದೆ. ನೋಡಿ, ಮೊನ್ನೆ ಎಲ್ಲವೂ ಕೂಡ ತಣ್ಣಗಾಗಿದೆ ಅಂತ ಅನ್ಕೊಳ್ಳುವಷ್ಟರಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಬಿಡ್ತಾರೆ. ಅಂದರೆ ನಮ್ಮ ತಂದೆನೇ, ನಮ್ಮ ಅಪ್ಪನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ನಿಟ್ಟಿನಲ್ಲಿ. ಅದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರನ್ನು ಕೆರಳಿಸಿದಂತಾಗ್ಬಿಡುತ್ತೆ. ಸೊ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಟಾಂಗ್ ಕೊಡ್ತಾರೆ, ನಮಗೆಲ್ಲ ಹೈಕಮಾಂಡ್ ಯತೀಂದ್ರ ಅವರೇ ಅನ್ನೋ ನಿಟ್ಟಿನಲ್ಲಿ. ಸೊ ಅದಾದ ನಂತರ ಬಸವರಾಜ್ ಶಿವಗಂಗಾ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಯತೀಂದ್ರ ಅವರ ವಿರುದ್ಧ ಹರಿಹಾಯ್ತಾರೆ. ಇದೆಲ್ಲದರ ನಡುವೆ ಈ ಬೆಳವಣಿಗೆ ಆಗ್ತಾ ಇರುವ ನಡುವೆ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರೋದು ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿದೆ. ಎಲ್ಲ ಮಾತಾಡಿದ್ದೀನಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ ಕೆಲಸ, ನಮ್ ಕೆಲಸ, ಎಲ್ಲರ ಕೆಲಸ ಮಾಡ್ತಾರೆ ಸರ್. ಮತ್ತೆ ಇಕ್ಬಾಲ್ ಹುಸೇನ್ ಮತ್ತೆ ಚಂದ್ರಶ್ ಸರ್ ಡಿಕೆಶಿ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಸರ್. ಹೇಳ್ತೀನಿ ಕೇಳಿ, ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಂಗೆ ಒಳ್ಳೇದು ಮಾಡ್ತಾರೆ ಸರ್. ಅಲ್ಲ ಸರ್, ಇದನ್ನು ಸಿದ್ದರಾಮಯ್ಯ ಅವರು ಹೇಳಿಕೆ ವಿಚಾರವಾಗಿ ಹೈಕಮಾಂಡ್ ಹತ್ರ ಏನಾದ್ರು ಮಾತುಕತೆ ನಡೆಸ್ತೀರಾ ಸರ್? ವಿಚಾರನೂ ಮಾತಾಡಲ್ಲ. ಬರ್ಬೇಕಾದ್ರೆ ಸಿಹಿ ಸುದ್ದಿ ಯಾವುದು ತಗೋತಾ ಇದ್ದೀನಿ. ನಂದು ಶುಗರ್. ಶಿವರಾತ್ರಿ ಪ್ರಯುಕ್ತ ಸಿಹಿ ಸುದ್ದಿ ಬರುತ್ತೆ ಸರ್. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ ಪಾವಗಡ, ಇದಕ್ಕೆಲ್ಲ ಬ್ರೇಕ್ ಬೀಳೋದು ಯಾವಾಗ ಅನ್ನೋ ಒಂದು ಪ್ರಶ್ನೆ ರಾಜ್ಯದ ಜನತೆಯಲ್ಲಿ ಇದ್ದೇ ಇದೆ. ಇವತ್ತು ಕೂಡ ದೆಹಲಿಗೆ ಹೋಗಿದ್ದಾರೆ ಡಿಸಿಎಂ ಸಾಹೇಬರು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ? ಏನಿದೆ ಡೀಟೇಲ್ಸ್? ಇಲ್ಲ, ಕಳೆದ 4 ತಿಂಗಳಿಂದಲೂ ಕೂಡ ರಾಜ್ಯದಲ್ಲಿ ಸರ್ಕಾರದ ನಾಯಕತ್ವದ ಬಗ್ಗೆ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನುವಂಥ ಒಂದು ಚರ್ಚೆ ಸದಾ ಆಗ್ತಲೇ ಇದೆ. ಅದು ಈಗಲೂ ಕೂಡ ಮುಂದುವರೆದಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನಿಜ. ಮಾಧ್ಯಮಗಳ ಮುಂದೆ ಅವ್ರು ಏನೇ ಹೇಳಿದ್ರು ಕೂಡ ಒಳಗಡೆ ಏನೆಲ್ಲ ಕಸರತ್ತುಗಳನ್ನು ಮಾಡಬೇಕು, ಯಾವ್ಯಾವ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು, ಆ ಎಲ್ಲ ಅಸ್ತ್ರಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆನೂ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತಮ್ಮ ಆಪ್ತ ಶಾಸಕರ ಬಳಿ ಯಾವ ಹೇಳಿಕೆಗಳನ್ನು ಕೊಡಿಸ್ಬೇಕೋ ಆ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರ ಬಣದಲ್ಲೂ ಕೂಡ ಅಂಥದ್ದೇ ಹೇಳಿಕೆಗಳು ಬರ್ತಾ ಇದ್ದಾವೆ. ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅನ್ನುವಂತಹ ಹೇಳಿಕೆಗಳು ಬರ್ತಾ ಇರುವಂಥದ್ದು ನಿಜ. ಹೀಗಾಗಿ ಒಬ್ಬರು ಬಿಟ್ಕೊಡ್ತಾ ಇಲ್ಲ, ಮತ್ತೊಬ್ಬರು ಅದನ್ನು ಪಡ್ಕೊಳ್ಳೋದಕ್ಕೆ ಯಾವ ಸಾಹಸಗಳನ್ನು ಮಾಡಬೇಕೋ ಆ ಎಲ್ಲ ಸಾಹಸಗಳನ್ನು ಮಾಡ್ತಾ ಇರುವಂಥದ್ದು ಕೂಡ ನಿಜ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತೀನಿ ಅನ್ನುವಂಥದ್ದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದರೆ ಪ್ರತಿದಿನವೂ ಕೂಡ ಇಲಾಖಾವಾರು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಬಜೆಟ್ ಪೂರ್ವಭಾವಿ ಸಭೆಗಳಿಗೆ ಗೈರು ಆಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರುವಂಥದ್ದು ಒಂದಷ್ಟು ಪ್ರಶ್ನೆಗಳನ್ನು ರಾಜ್ಯ ಕಾಂಗ್ರೆಸ್ಸಲ್ಲೇ ಒಂದಷ್ಟು ಪ್ರಶ್ನೆಗಳನ್ನು ಉಟ್ಕೊಂಡಿದೆ. ಅಂದರೆ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಟಕ್ಕರ್ ಕೊಡುವ ಸಲುವಾಗಿ ಬಹಿರಂಗವಾಗಿ ಬಂಡಾಯದ ಬಾವುಟವನ್ನು ಡಿ ಕೆ ಶಿವಕುಮಾರ್ ಅವರು ಬಜೆಟ್ ಪೂರ್ವಭಾವಿ ಸಭೆಗಳಿಗೆ ಗೈರು ಹಾಜರಾಗೋದರ ಮೂಲಕ ಆ ಸಂದೇಶವನ್ನು ರವಾನೆ ಮಾಡಿದ್ರು ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಭೇಟಿಗೆ ಹೋಗಿರುವಂಥದ್ದು ನಿಜ.
ಅಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ನೇರ ಮಾತಾಡಬೇಕು. ಒಂದು ಮುಂದೆ ಬರ್ತಾ ಇರುವಂತಹ ಪಂಚರಾಜ್ಯಗಳ ಚುನಾವಣೆ ಸಂಬಂಧಪಟ್ಟಂತೆ AICC ಸಭೆಯಲ್ಲಿ ಸಭೆ ಇದ್ದರೂ ಕೂಡ ಆ ಸಭೆಯ ಬಳಿಕ ಕರ್ನಾಟಕದ ರಾಜಕೀಯ ವಾಸ್ತವ ಚಿತ್ರಣವನ್ನು ಹೇಳಬೇಕು. ಜೊತೆಗೆ ನನಗೆ ಹಿಂದೆ ಕೊಟ್ಟಂತಹ ಮಾತಿನಂತೆ ಅದು ಮಾತು ಕೊಟ್ಟಿದ್ದಾರೆ ಇಲ್ವೋ ಗೊತ್ತಿಲ್ಲ, DK ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಪದೇ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದರು, ಕಾಂಗ್ರೆಸ್ ಹೈಕಮಾಂಡು ಕೂಡ ಮಾತು ಕೊಟ್ಟಿತ್ತು ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಹೀಗಾಗಿ ಅವತ್ತು ಕೊಟ್ಟಂತಹ ಮಾತಿನಂತೆ ನಡ್ಕೊಳ್ಳಿ, ನನಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡೋದಕ್ಕೆ ಸಹಜವಾಗಿ DK ಶಿವಕುಮಾರ್ ಅವರು ಹೋಗಿರುವಂಥದ್ದು. ಹೀಗಾಗಿ ಕಳೆದ 4-5 ತಿಂಗಳಿಂದ ಏನು ಹೆಚ್ಚು ಬಿರುಸಾಗಿ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ, ಆ ವಿಚಾರಗಳನ್ನು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ಪುನರುಚ್ಚಾರ ಮಾಡುವಂಥ ಒಂದು ಕೆಲಸ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಬಹುತೇಕ ಬಡ್ಜೆಟ್ ಆದ ಬಳಿಕ DK ಶಿವಕುಮಾರ್ ಅವರು ಮತ್ತೊಬ್ಬರು ಆ ಅವಕಾಶ ಪಡ್ಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಆದರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಇದಕ್ಕೆ ತದ್ವಿರುದ್ಧವಾದಂಥ ಒಂದು ಚರ್ಚೆ ಆಗ್ತಾ ಇದೆ. ಈ ಅವಧಿ ಸಿದ್ದರಾಮಯ್ಯ ಅವರೇ ಕಂಪ್ಲೀಟ್ ಮಾಡ್ತಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಹೇಳಿಕೆಗಳು ಕೂಡ ಬರ್ತಾ ಇದ್ದಾವೆ. ರಾಮ್, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.